ರೈಟ್. ಪ್ರೊಡ್ಯೂಸರ್ ರಾಮಮೂರ್ತಿ ಅವರು, ಸತ್ಯ ಅವರು ಇಲ್ಲಿದ್ದಾರೆ. ಆ ಶಾರ್ಟ್ ಓಕೆ ಆದ್ಮೇಲೆ ಅದೇನು ಹೇಳಿದಿಲ್ಲ ಸರ್, ಅವ್ರು ಹೇಳಲಿಲ್ಲ ಸರ್ ನಮಗೆ. ಇವತ್ತರೆಗೂ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಅದು ದರ್ಶನ್ ಅವರೇ ಹೇಳ್ಬೇಕು. ಅದೇ ರೈಟ್. ಅದು ಎಷ್ಟು ನಾವು ಶಾರ್ಟ್ ತೆಗೆದ್ರು ಲಾಸ್ಟ್ ಅಲ್ಲಿ ಹೋಗ್ಬೇಕಾರೆ ಗುರುಗಳೇ ಕರ್ನಾಟಕಕ್ಕಿಷ್ಟೇ ಅನ್ನೋದು. ಕರ್ನಾಟಕಕ್ಕಿಷ್ಟೇ ಅಂತ. ಬಟ್ ಇವತ್ತರೆಗೂ ಅದು ಅವ್ರ ಮನಸ್ಸಲ್ಲಿದೆ, ನನ್ನ ಮನಸ್ಸಲ್ಲಿದೆ. ಬಟ್ ಅದು ನಿಜಾನೂ ಆಯ್ತು, ಅದು ನಡೆಯುತ್ತೆ. ರೈಟ್. ಪ್ರೊಡ್ಯೂಸರ್ ಇವ್ರನ್ನ ಹೀರೋ ಆಗಿ ಅಂದರೆ ಇವ್ರು ನೋಡಿ ಇವ್ರು ಹೀರೋ ಆಗ್ತಾರೆ ಅಂತ ಅವ್ರ ಮೇಲೆ ಇನ್ವೆಸ್ಟ್ ಮಾಡೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಚಾಯ್ಸ್. ಅದು ನೀವು ಮಾಡಿದಿರಿ, ದರ್ಶನ್ ಅವ್ರು ನೋಡಿ. ಈಗ ದರ್ಶನ್ ನಮ್ಗೆ ಪರಿಚಯ ಇದೆ, ಬಟ್ ಆ ಟೈಮಲ್ಲಿ ಇವ್ರು ಸೂಪರ್ ಸ್ಟಾರ್ ಆಗ್ತಾರೆ, ಇವ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದೆಯಲ್ಲ? ಕಂಗ್ರಾಚುಲೇಷನ್. ಕತೆ ತುಂಬ ಚೆನ್ನಾಗಿತ್ತು. ಕತೆ ಕೇಳಿ ಆ ದರ್ಶನ್ನ ಅಣಜಿ ನಾಗರಾಜ್ ನಮ್ಮ ಹತ್ರ ಕರ್ಕೊಂಬಂದಿದ್ದು ನೋಡಿದಾಗ ಈ ಕತೆ ತುಂಬ ಆ್ಯಪ್ಟು. ಅವಾಗೇನು ನಾವು ಲಾಭದಾಸೆ ನೋಡ್ಕೊಂಡು ಏನು ಸಿನಿಮಾ ಮಾಡಿರಲಿಲ್ಲ. ಸಿನಿಮಾ ಮಾಡಬೇಕಾಯ್ತು, ಸಿನಿಮಾ ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಯಿತು. ದರ್ಶನ್ ಒಂದು ಹೀರೋ ಆಗಿ ನಮ್ಮ ಇಂಡಸ್ಟ್ರಿಗೆ ನಿಂತ್ಕೊಂಡ್ರು. ಓಕೆ ಸರ್, ಡೈರೆಕ್ಟರ್ ಇದ್ದಾರೆ, ಹೀರೋ ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ, ನಾವು ಪ್ರೇಕ್ಷಕರು ರೆಡಿ ಆಗಿದ್ದೀವಿ. ಆ್ಯಕ್ಷನ್ ಹೇಳ್ಬಿಡಿ ಸರ್, ಮೆಜೆಸ್ಟಿಕ್ನ ನಾಪಿಸ್ಬಿಡೋಣ ಜನಕ್ಕೆ. ಆಕ್ಷನ್. ತಾಯಿ ಆಗದೆ ಇರೋ ಹೆಣ್ಗು, ವರ್ಮಾನ ತರದೇ ಇರೋ ಗಂಡ್ಗು, ಮಚ್ ಬಿಟ್ಟು ರೋಡಿಗೂ ಈ ಸಮಾಜ ಬೆಲೆ ಕೊಡಲ್ಲ. ನೀನ್ ಮಚ್ಚನ್ನೇ ಬಿಟ್ಬಿಟ್ಟು ಬಂದಿದ್ಯಾ ಅನ್ಕೊಂಡು. ಟೇಕ್ ಓಕೆನಾ ಸರ್? ಟೇಕ್ ಓಕೆ. ಟೇಕ್ ಓಕೆ ಅಂದ್ರೆ ಅವ್ರ ಸಿಂಬಲ್ ಬರ್ಬೇಕಲ್ಲಿ. ಟೇಕ್ ಓಕೆ. ಕರ್ನಾಟಕ ರೆಡಿ. ಥ್ಯಾಂಕ್ ಯು. ಅವನ ಫಸ್ಟ್ ಮೆಜೆಸ್ಟಿಕ್ ಸಿನಿಮಾ ಮಾಡಿದಾಗ ನಾನು ಧರ್ಮಸ್ಥಳದಲ್ಲಿದ್ದೆ. ಅಲ್ಲಿಂದ ಫೋನ್ ಮಾಡ್ತಾ ಇದ್ದೆ, ಇಲ್ಲಮ್ಮ ಫಸ್ಟ್ ಶೋ ನೋಡ್ಕೊಂಡು ಜನ ರಿಸೀವ್ ಮಾಡಿದ್ರು, ಹುಡುಗ ಚೆನ್ನಾಗಿದ್ದಾನೆ, ಹೈಟ್ ಇದ್ದಾನೆ, ಅದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಮಾಡಿದ್ದಾನೆ ಅಂತೆಲ್ಲ ಹೇಳಿದ್ಮೇಲೆ ನನಗೆ ಭಾಳ ಸಂತೋಷ ಆಯಿತು. ಅದಕ್ಕಿಂತ ಒಂದು ಒಳ್ಳೆ ಇದು ಸರ್, ಬೆಳಗ್ಗೆ ಪೂಜೆ ಮಾಡಿಸ್ತಾ ಇದ್ದೆ, ಸಿನಿಮಾ ರಿಲೀಸು, ಬೆಳಗ್ಗೆ ಒಬ್ಬರ ಮುಖದಲ್ಲಿ ನಗು ಇಲ್ಲ. ಫಸ್ಟ್ ಸಿನಿಮಾ ಏನಾಗ್ಬೋದು ಸರಿ ಓದ್ವಿ, ಎಲ್ಲ ಆಯಿತು. ಎಲ್ಲ ಒಂದು ಕಡೆ ಟಿಫನ್ ಮಾಡ್ಕೊಳ್ಳೋಣ, ರಾಮಮೂರ್ತಿ ಸರ್ ಎಲ್ಲ ಟಿಫನ್ ಮಾಡ್ಕೊಂಡು ಹಿಂಗೆ ಟಿಫನ್ಗೆ ಹಿಂಗೆ ಕೂತ್ಕೊಂಡಿದ ತಕ್ಷಣ ಶೋ ಫುಲ್ ಅಂತ ಮೇನ್ ಕಾದಲ್ಲಿ ಫುಲ್ಲಾ ಇದಾ ಡಕ 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 ಎಲ್ಲ ಓದ್ವಿ. ನಾನು ಥಿಯೇಟ್ರ್ ಮುಂದೆ ಯಾರನ್ನು ಗುರ್ತಿಡಿತಾರೆ ಹಿಂಗೆಲ್ಲ ಓಡಾಡ್ತಾ ಇದ್ದೀನಿ. ಯಾರು ನಾನು ನೋಡ್ತಾನೆ ಇಲ್ಲ. ಒಳಗಡೆ ಕಿರಿಸ್ತಾರೆ, ಒಳಗಡೆ ಇದು ಮಾಡ್ತಾರೆ, ಹೊರಗಡೆ ನಾನು ನೋಡ್ತೇನೆ. ನನ್ನ ತಲೆ ಹೋಗಿ ಅದು ಆ್ಯಕ್ಚುಲಿ ಏನು ಇದಾಗಿತ್ತು ಗೊತ್ತಿಲ್ಲ. ನಾನು ಫುಲ್ ಕರಿಯ ಹೇರ್ ಸ್ಟೈಲ್ ಇದ್ದಿದ್ದೆ, ಸಣ್ಣ ಪೇತ್ಲಾ ನಿಂತಾಗ ಎಲ್ಲೋ ನಿಂತಿದ್ದೆ. ಅಲ್ಲಿ ಇಷ್ಟು ಕೂದಲು, ಕಣ್ಣಿಗದು. ಸೊ ಅಲ್ಲಿ ಯಾರೋ ಬೇರೆ, ಇದು ಯಾರೋ ಬೇರೆ. ಆಮೇಲೆ ಕೊನೆ ನಾನೇ ತರ್ತೀನಿ. ರೈಟ್ ಸರ್, ಒಂದು ಅವಕಾಶ ಸಿಗುತ್ತೆ, ಹೀರೋ ಆಗ್ತೀರಿ, ಸೂಪರ್ ಹಿಟ್ ಆಗುತ್ತೆ. ನಂತರ ನಿಮ್ದೊಂದು 7-8 ಚಿತ್ರಗಳು ಸರಿಗೆ ಹೋಗ್ತಾ ಇಲ್ಲ. ಅದಾದ್ಮೇಲೆ ಸಕ್ಸಸ್ ಅನ್ನು ನೋಡ್ತೀರಾ, ಸಕ್ಸಸ್ ಕೈ ಸಿಕ್ಬಿಟ್ಟಿದೆ, ನಿಮ್ ಸಕ್ಸಸ್ ಬೇಕಾದ್ರೆ ಕೈ ಜಾರಿ ಹೋಗ್ತಾ ಇದೆ. ಆ ಟೈಮ್ ಮನಸ್ಥಿತಿ ಹೇಗಿತ್ತು? ಇಲ್ಲ, ನಾನು ಯಾವತ್ತೂ ಜೀವನದಲ್ಲಿ ಇವತ್ತಿಗೂ ಅಷ್ಟೇ ಹಿಟ್ ಆಯ್ತು ಅಂತ ಹಿಗ್ಲಿಲ್ಲ, ಫ್ಲಾಪ್ ಆಯ್ತು ಅಂತ ಕುಗ್ಲಿಲ್ಲ. ವೆರಿ ಗುಡ್. ಅಲ್ಲಿ ಮೇಂಟೈನ್ ಬೋತ್ ಅವ್ ಸೇಮ್. ಹಿಟ್ ಓಕೆ ಗುಡ್ ಅಂಡ್ ಹಿಟ್, ಫ್ಲಾಪ್ ಓಕೆ ಗುಡ್ ಅಂಡ್ ಫ್ಲಾಪ್, ನಡಿ ಹೋಗೋಣ ಮುಂದೆ. ಓಕೆ ಅಷ್ಟೇನೆ. ಸರಿ. ಆಮೇಲೆ ಬಟ್ ಒಂದೇನಂದ್ರೆ ಈಗ ಮೆಜೆಸ್ಟಿಕ್ ಇಂದ ಹಿಡಿದು ಆಲ್ಮೋಸ್ಟ್ ಆಲ್ ಒಂದು 15-16 ಸಿನಿಮಾ ತನಕನು ಐ ವಾಸ್ ಅನ್ ಆಪ್ಷನ್ ಆಕ್ಚುಲಿ. ಎಸ್. ಇವ್ನು ಮಾಡ್ಲಿಲ್ಲ ಇವ್ನು ಬಿಡ್ತಾನೆ, ಇವ್ನು ಮಾಡ್ಲಿಲ್ಲ ಇವ್ನು ಸಿಗ್ತಾನೆ, ಇವ್ನು ಮಾಡ್ಲಿಲ್ಲ ಇವ್ನು ಸಿಗ್ತಾನೆ. ಸೊ ನಾನು ಆಕ್ಚುಲಿ ನಾನು ಅದಕ್ಕೆ ತಂದ್ರೇನು, ಅಯ್ಯೋ ಯಾರಾದ್ರೂ ನನಗೆ ಆಕ್ಚುಲಿ ನಾನು ಸಿನಿಮಾ ಮಾಡಬೇಕು. ಆಮೇಲೆ ನನ್ನಷ್ಟು ಸಿನಿಮಾಗಳು ಇದರಲ್ಲಿ ಆಕ್ಚುಲಿ ಇವತ್ತು ಹೇಳ್ಬಾರ, ಎಲ್ಲ ಸಿನಿಮಾ ನಾನು ಇದನ್ನೇ ಇಷ್ಟಪಟ್ಟೆ ಮಾಡಿ. ಬಟ್ ಯಾವ್ದಾದ್ರು ಮಾಡಿದೆ ನಾನು, ಬಿಕಾಸ್ ನನಗೆ ಒಂದೇನೋ ನನ್ನ ಮುಖ ಜನಕ್ಕೆ ಸ್ವಲ್ಪ ರೆಕಗ್ನೈಸ್ ಆಗಲಿ, ನಾನೊಬ್ಬ ಹೀರೋ ಅಂತ ಗೊತ್ತಾಗ್ಲಿ, ಆಮೇಲಿಂದ ನೋಡೋಣ ಸಿನಿಮಾ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ಮಾಡ್ಕೊಂಬಂದು ಆಕ್ಚುಲಿ ನನ್ನ ಪ್ರೀತಿಯ ರಾಮ ಅವತ್ತು ನಾನು ತಗೊಳ್ತಾ ಇದ್ದ ರೆಕಮೆಂಡೇಶನ್ ಬೇರೆ. ಬಟ್ ಐ ವಾಂಟ್ ಟು ಶೋ ದಟ್ ನಾನೊಬ್ಬ ಆರ್ಟಿಸ್ಟ್ ಅಂತ ತೋರ್ಸೋಕ್ಕೋಸ್ಕರ ಆ ಸಿನಿಮಾ ಮಾಡಿದೆ ನಾನು. ಸೊ ಆ ಟ್ರಾನ್ಸಿಷನ್ ಟೈಮ್ ಏನಾಯ್ತು ದರ್ಶನ್ ಅವರೇ? ಹೇಗಾಯ್ತು ಅದು? ಈ ತರ ಮಾಸ್ ಫಿಲ್ಮ್ಸ್ ಹೋಗ್ಬೇಕು, ಈ ತರ ರಾಮು ನನಗೆ ಗೊತ್ತಿಲ್ಲ ಸರ್. ಆಕ್ಚುಲಿ ಮಾಸ್ಟರ್ ಕ್ಲಾಸ್ ಎರಡು ನಂಗೆ ಗೊತ್ತಿರ್ಲಿಲ್ಲ. ಓಕೆ, ಸಿನಿಮಾ ಮಾಡ್ಬೇಕು, ಓಕೆ. ಅವಾಗ ತಾನೆ ಲಾಂಗ್ ಒಂದ್ ಸ್ವಲ್ಪ ಯಾಕೋ ನಮ್ಮ 5 ಪರ್ಸೆಂಟ್ ಕರೆಕ್ಟ್ ಮ್ಯಾಚ್ ಆಗ್ತಿದೆ. ಸರಿ, ಎಲ್ಲ ಅದೇ ತರ ಮಾಡೋ ರೈಟ್ ಡನ್ ಅನ್ಕೊಂಡು ಹೋಗ್ತಾ ಇದ್ದೆ ನಾನು. ಓಕೆ. ಅಂಡ್ ಆಫ್ ಕೋರ್ಸ್ ಆ ಟೈಮಲ್ಲಿ ನಾವು ಬಹಳ ಎಂಜಾಯ್ ಮಾಡಿದ್ದು ರಕ್ಷಿತಾ ಮತ್ತೆ ನಿಮ್ಮ ಕಾಂಬಿನೇಷನ್ ಹಾಡುಗಳು. ರಕ್ಷಿತಾ ಅವರು ಎಪಿಸೋಡ್ ಅಲ್ಲಿ ನಾವು ತೋರಿಸಿದ್ವಿ, ಕಳ್ಳಾಸ್ಪಾಲಿ ಇರ್ಬೋದು, ಆ ಸುಂಟ್ರಗಾಳಿ ಹಾಡು ಇರ್ಬೋದು. ಆಕ್ಚುಲಿ ಇನ್ನೊಂದು ಹೇಳ್ತೀನಿ ಸರ್, ನಾನು ಆಕ್ಚುಲಿ ನನ್ನ ಒಂಥರ ಅನ್ನಿವನ್ ಬಾಡಿ ನಂದು. ಓಕೆ. ಇಲ್ಲಿ ಮೇಲ್ಗಡೆ ಎಲ್ಲ ಸಣ್ಣ ಇರೋದು, ನನಗೆ ಆಕ್ಚುಲಿ ತೈಸು ತೊಡೆ ಎಲ್ಲ ಇಷ್ಟು ದಪ್ಪ ಆಯ್ತು ನನಗೆ. ಓಕೆ. ಎಷ್ಟೋ ಸಲ ನನ್ನ ನಡಿಬೇಕಾದ್ರೂ ಕೂಡ ತೊಡೆ ಎಲ್ಲ ಹಿಂಗಿದೆ, ಯಾಕಂದ್ರೆ ಒಂಥರ ಲೇಡೀಸ್ ತರ ಇದ್ದಿದ್ದು ನನಗೆ ಆಕ್ಚುಲಿ. ಅಂದ್ರೆ ನಾನು ತಿಂದಿದ್ದಲ್ಲ ಅಲ್ಲಿಗೆ ಹೋಗ್ಬಿಡೋದು. ಬಾಡಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳಕ್ಕೆ ನಂಗೆ ತುಂಬಾ ಟೈಮ್ ಆಗೋಯ್ತು. ನಾನು ಮೋಸ್ಟ್ ಪ್ರಾಬಬ್ಲಿ ದಾಸ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 125-130 ಕಿಲೋಸ್ ಇದ್ದೆ ನಾನು. ವಾಟ್ ಯು ಸೇಯಿಂಗ್? ಹೌದಾ? ಇಷ್ಟ ಅಗಲ ಇದೆ ಸರ್, ಇಷ್ಟ ಅಗಲ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಆಕ್ಚುಲಿ ಅಂತ ಸ್ಕಾರ್ಪಿಯೋ ಇತ್ತು. ಸ್ಕಾರ್ಪಿಯೋಲ್ ಆಕ್ಚುಲಿ ನಮ್ಮ ಗೋಪಿ ಅಂತ ಒಬ್ಬ ಡ್ರೈವರ್ ಇದೆ, ಅವ್ನು ಇಲ್ಲಿ ಕೂತಿ ನಾನು ಕೂತ್ರೆ ಹಿಂದ್ಗಡೆ ಇರೋ ಮುಂದೆ ರೋಡೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಷ್ಟಾಗ್ಲ ನಾನೇ ಕವರ್ ಆಗ್ಬಿಟ್ಟಿರುವೆ. ಯಾಕಂದ್ರೆ ಅವಾಗ ಆ ಟ್ರೆಂಡ್ ಇರ್ಲಿಲ್ಲ ನಮ್ಮಲ್ಲಿ. ಹೀರೋ ಅಂದ್ರೆ ಹಿಂಗಿರ್ಬೇಕು, ಹಿಂಗೆ ಅಂತ ಮಾಡ್ತಾ ನಮ್ಮನ್ನೇ ಸಕಲಾಗನೆ ದಪ್ಪದಾಗನೆ ಕುಣಿತಾನೆ, ಓಕೆ ಓಕೆ ಅಂತ ನೋಡ್ತಿದ್ರು. ಆಕ್ಚುಲಿ ನನ್ನ ಕೆರಿಯರಲ್ಲಿ ಹೆಂಗಂದ್ರೆ ದಾಸ ಹೊರಗಡೆ ಮುಹೂರ್ತ ಮಾಡಿದೆ, ಹೊರಗಡೆ ಬಂದ ತಕ್ಷಣ ಕರಿಯ ಅಲ್ಲಿ ಅಡ್ವಾನ್ಸ್ ರೆಡಿ ಇತ್ತು ನನಗೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿತ್ತು ನನಗೆ.
ಬಟ್ ನಾನು ಕಲಾಸಿಪಾಳ್ಯ ಮಾಡಬೇಕಾದ್ರೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಒಂದು ಸಿನಿಮಾ ಇರಲಿಲ್ಲ. ನಂಗೆ ಆಗ್ಲೇ ಗೇಟ್ ಪಾಸ್ ಸ್ಟಾರ್ಟ್ ಆಗೋಗಿತ್ತು. ದಪ್ಪ ಆಗ್ಬಿಟ್ಟು ಬಿಡಮ್ಮ ಇವನೇನಾಗುತ್ತೆ ಇದು ಹೋದ್ರೆ ಅಷ್ಟೇ ನನ್ ಮುಗಿತು. ಆಕ್ಚುಲಿ ಏನಾದ್ರು ಕಲಾಸಿಪಾಳ್ಯ ಬಿದ್ದಿದ್ರೆ ನನ್ನ ಕೆರಿಯರ್ ಅಲ್ಲಿಗೆ ಮುಗಿದೋಗಿರೋದು. ಅವಾಗ ತಲೆಗೆ ಅನ್ಕೊಂಡೆ ಓಹೋ ಈಗ ಈ ಟ್ರೆಂಡ್ ಕೇಳ್ತಾ ಇದಾರೆ ಸರಿ ಅಂತ ಹೇಳಿ ದೆನ್ ಐ ಸ್ಟಾರ್ಟೆಡ್ ವರ್ಕೌಟಿಂಗ್. ಬಹಳ ಕಷ್ಟದ ವಿಷಯ, ಒಂದು ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡೋದು ಅನ್ನೋದು. ತುಂಬಾನೇ ನೀವು ಅದು ಶ್ರಮ ತಗೊಂಡಿದ್ದೀರಿ, ವೆರಿ ಗುಡ್. ಆಮೇಲೆ ಅಫ್ ಕೋರ್ಸ್ ಹೀರೋ ಆಗಿ ನೀವು ಇಷ್ಟೊಂದು ಚಿತ್ರಗಳು ಮಾಡ್ತಿರ್ಬೇಕಾದ್ರೆ ತೂಗುದೀಪ ಅವರ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಅನ್ಸಿದ ಕಾರಣ ಏನು? ಎಲ್ಲ ಕ್ರೆಡಿಟ್ ದಿನಕರ್ಗೆ ಸರ್. ಸರಿ, ಅವಂದೇ ಅದ ಆಸೆ. ಆಕ್ಚುಲಿ ದಿನಕರ್ ಎಂಟರ್ ಆಗಿದ್ದೆ ಬಿ ಸಿ ಗೌರಿಶಂಕರ್ ಸರ್ಗೆ ಅಸಿಸ್ಟೆಂಟ್ ಆಗಿ ಮತ್ತೆ. ಸರಿ. ಸೊ ಅಲ್ಲಿ ಸೇರ್ಕೊಂಡ, ಅವ್ರ ಜೊತೆಗೆ ಒಂದಷ್ಟು ಕೆಲಸ ಮಾಡ್ದ. ಅದಾದ್ಮೇಲಿಂದ MS ರಮೇಶ್ ಜೊತೆ ಸೇರ್ಕೊಂಡ. ಸೊ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ದ. ಆಮೇಲಿಂದ ಅವ್ನ ಕತೆ ಮಾಡ್ಕೊಂಡಿದ್ದೀನಿ, ನಾನು ಮಾಡ್ಬೇಕು. ಸರಿ ನಾ ಅಂದೆ ಹೋಗಿ ಮಾಡು ನೀನು, ಹೊರಗಡೆ ಎಲ್ಲ ಹುಡ್ಕು ನೀನು ಅಂತ. ಅವನ್ನೆಲ್ಲಾ ಹುಡುಕಿ ಎಲ್ಲಾ ಬಂದ್ರು ಕೂಡ ದೇ ವಾಸ್ ಒನ್ ಪಾಯಿಂಟ್ ಏನಂದ್ರೆ ನಿಮ್ಮ ಅಣ್ಣ ಹೀರೋ ಮಾಡ್ತಾನೆ ಕೇಳು. ಇವ್ನಿಗೆ ನಾನು ಹೀರೋ ಆಗ್ಬೇಕಾಗಿರ್ಲಿಲ್ಲ ಅದಕ್ಕೆ. ಸೊ ಅಲ್ಲಿಂದ ಸ್ಟಾರ್ಟ್. ಆಮೇಲೆ ಅವನಂದ ನನ್ಗೆ ಇಷ್ಟು ಕೊಡಪ್ಪ ನಾನು ಮಾಡ್ತೀನಿ ಅಂತ. ಓಕೆ ಡನ್ ಅಂತ ಹೇಳಿ. ನಿಮ್ಮ ಫಸ್ಟ್ ಫಿಲ್ಮ್ ಅಲ್ಲಿ ಹೀರೋ ಆಗಿ ಪ್ರೇಮ್ ಆಕ್ಟ್ ಮಾಡ್ತಾರೆ. ಅದಕ್ಕೆ ಕಾರಣ ಸಬ್ಜೆಕ್ಟ್ ವಾಸ್ ಲೈಕ್ ದಟ್, ನಿಮ್ಗೆ ಸೂಟ್ ಆಗಲ್ಲ ಅಂತ. ಓಕೆ, ಆ ಸಿನಿಮಾ ಸಂಬಂಧಪಟ್ಟಂಗೆ ಒಬ್ಬರಿದ್ದಾರೆ, ನೀವೇ ಇಂಟ್ರೊಡ್ಯೂಸ್ ಮಾಡಿರೋರು. ಅವ್ರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ವೀಕೆಂಡ್ ಟೆಂಟಲ್ಲಿ ಕೇಳಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಹರಿ, ಕಳೆದ 10 ವರ್ಷಗಳಿಂದ ಸೂಪರ್ ಹಿಟ್ ಹಾಡುಗಳನ್ನ ಕೊಟ್ಟಿದ್ದೀರಾ ದರ್ಶನ್ ಅವ್ರಿಗೆ ನೀವು. ಅದೇನು ಈ ಕೆಮಿಸ್ಟ್ರಿಗೆ, ಅದು ಏನು ಮ್ಯಾಜಿಕ್, ಅದು ಹೇಗೆ ಅದು? ಇಲ್ಲ ಸರ್, ಅವ್ರಿಟ್ಟು ನಂಬಿಕೆ ಸರ್. ಚೆನ್ನಾಗಿ ಮಾಡ್ತಾನೆ ಅಂತ ನಂಬಿ ಕೊಟ್ಟಾಗ ತುಂಬಾ ಭಯ ಇರ್ತದೆ ಕೆಲಸ. ಕರೆಕ್ಟ್. ನನ್ಗೋಸ್ಕರ ಅವ್ರು ಮಾತಾಡಿ ನನಗೆ ಆ ಕೆಲಸ ಒಪ್ಸಿರ್ತಾರೆ. ಸೊ ತಪ್ಪಾದ್ರೆ ಅವ್ರನ್ನ ಕೇಳ್ತಾರೆ ಹೊರತು ನನ್ನ ಕೇಳಲ್ಲ. ಸೊ ಅವ್ರ ಮಾತು ಕೇಳಂಗೆ ಇರಬಾರ್ದು ಅಂತಾನೆ ಅವ್ರ ಹಾಡುಗಳನ್ನ ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಇಲ್ಲ, ಅವ್ರು ಒಂದು ಯಾವುದೋ ಐ ಥಿಂಕ್ ದರ್ಶನ್ ಅವ್ರು ಒಂದು ಇಂಟರ್ವ್ಯೂ ಹೇಳಿದ್ರು, ಹರಿ ಕೃಷ್ಣ ಅಂದರೆ 2 ದೇವರು ಒಳಗಿದ್ದಾರೆ, ಒಬ್ರು ಹರಿ ಒಬ್ರು ಕೃಷ್ಣ, ಅದಕ್ಕೆ ಅಂತ ಅದ್ಭುತವಾದ ಕೆಲಸಗಳು ಅವರಲ್ಲಿ ಬರುತ್ತೆ ಅಂತ ಹೇಳಿದ್ರು. ಆಕ್ಚುಲಿ ಹರಿ ಸರ್ ಹತ್ರ ನಾವು ಕೇಳಕ್ಕೆ ಇರಲ್ಲ. ಆಕ್ಚುಲಿ ಒಂದು ಸಾಂಗ್ ಅಂದಾಗ ಹಿನೋಸ್ ಏನ್ ಕೊಡ್ಬೇಕು ಅಂತ. ಆಮೇಲೆ ನಾನು ಅಂತೀನಿ ಸಾಂಗ್ ಎಲ್ಲರೂ ಮಾಡ್ತಾರೆ ಸರ್, ಸಾಂಗ್ ಎಲ್ಲ. ಬಟ್ ಹರಿ ಹ್ಯಾಸ್ ಅ ವೆರಿ ಗುಡ್ ಟ್ಯಾಲೆಂಟ್ ರೀ ರೆಕಾರ್ಡಿಂಗ್. ಆಕ್ಚುಲಿ ಈಗ ನಾವು ಸಂಗೊಳ್ಳಿ ರಾಯಣ್ಣ ಮ್ಯೂಸಿಕ್ ಯಾರೋ ಮಾಡಿದ್ದು, ಬಟ್ ಇಲ್ಲ ರೀ ರೆಕಾರ್ಡಿಂಗ್ ಹರಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ನಾನು ಫಿಕ್ಸ್ ಮಾಡೋದು. ಇಲ್ಲ ಹರಿನೇ ಮಾಡ್ಬೇಕು ಇದನ್ನ. ಆಮೇಲೆ ಹೆಂಗೆ ನಮ್ಮ ಇದು ಬೆಳೀತು ಅಂತಂದ್ರೆ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ನಾಗಣ್ಣ ಹೆಸರಲ್ಲಿ ಹೋದ್ರೂ ಗೊತ್ತಿಲ್ಲ. ಒಂದೊಂದು ರೀಲ್ ಆದಾಗ್ಲೂ ಹರಿ ನಂಗೆ ಅಲ್ಲಿಂದ ಫೋನ್ ಮಾಡೋದು. ನಾನು ಇಲ್ಲಿಂದ ಚೆನ್ನೈಗೆ ಹೋಗೋದು, ಒಂದು ರೀಲ್ ನೋಡೋದು, ಹೌದಣ್ಣ ಸರಿ ಗೊತ್ತಾಗ್ಲಿಲ್ಲ ಬರ್ತೀನಿ ತಡಿ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದು ಅರ್ಧ ದಾರಿಗೆ ಬಂದು ಏನೇ ವರ್ಷ ಮಾಡಿ ಮತ್ತೆ ಹೋಗ್ಬಿಟ್ಟು ಅಣ್ಣ ಇದನ್ನ ಹಿಂಗಿದ್ರೆ ಹಿಂಗೆ ಚೆನ್ನಾಗಿರುತ್ತಲ್ಲ ನೋಡು, ಆಕ್ಚುಲಿ ಡಬ್ಬ ಐಡಿಯಾ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡ, ನೋಡ್ಕೊಂಡು ಮಾಡು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಬರುವೆ ನಾನು ಅಷ್ಟೇ. ಇದು ಎಷ್ಟೇ ನೋಡಿ, ಅವ್ರು ರಾಮಮೂರ್ತಿ ಅವರು ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲೇನೋ ಪ್ರತಿಭೆ ಇದೆ ಅಂತ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ಇವ್ರನ್ನ ನೋಡ್ತೀರಿ, ಇವ್ರಲ್ಲೇನೋ ಪ್ರತಿಭೆ ಇದೆ ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ. ಇವರು ಇನ್ನೊಬ್ಬರು ನೋಡ್ತಾರೆ ಸಿಂಗರ್ ಅಲ್ಲಿ. ಇಟ್ಸ್ ಸೋ ಎಷ್ಟು ಚೆನ್ನಾಗಿ ನೋಡಿ, ಸೈಕಲ್ ಏನೇ ಸರ್, ಪೇಯಿಂಗ್ ಇಟ್ ಫಾರ್ವರ್ಡ್ ಅಂತ ನಾವು ಹೇಳ್ತೀವಿ ಸರ್. ನಮಗೆ ಸಿಗದಂತ ಅದೇ ಒಂದು ಆ ಫಾರ್ಚೂನ್ ಇನ್ನೊಬ್ರು ಸಿಗಬೇಕು ಅಂತ ಆಸೆ ಪಡೋದಿಲ್ಲ, ಅವಕಾಶಗಳನ್ನ ಕಲ್ಪಿಸ್ಕೊಡೋದೇ ಅದ್ಭುತವಾದ ವಿಷಯ. ಅದನ್ನ ಮಾಡಿದಿರಿ. ಎಸ್, ಥ್ಯಾಂಕ್ ಯು ಹರಿ ಅವರು, ಥ್ಯಾಂಕ್ ಯು ಸೊ ಮಚ್. ಬನ್ನಿ ಹರಿ. ದರ್ಶನ್ ಅವರ ಸೂಪರ್ ಹಿಟ್ ಹಾಡುಗಳ ಧ್ವನಿಯಾಗಿರೋರು ನೀವು. ಆಸ್ ಅ ಪ್ಲೇ ಬ್ಯಾಕ್ ಸಿಂಗರ್ ನೀವು ಹಾಡಿದ ಹಾಡನ್ನ ಅವರು ಪರದೆ ಮೇಲೆ ತಂದಾಗ ಹೌ ಡು ಯು ಫೀಲ್? ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಇಷ್ಟು ಇಷ್ಟಪಡ್ತಾರೆ ಅಂತ ಕೇಳ್ಪಟ್ಟು ನಂಗೆ ತುಂಬ ಖುಷಿಯಾಗಿದೆ. ಬಿಕಾಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್.